ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಬಿಜೆಪಿ ವಿರುದ್ಧ ಅವಹೇಳನ ಜಾಹೀರಾತು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ಗೆ ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಕಮಿಷನ್ ಅನ್ನುವಂಥ ಆರೋಪ ಮಾಡಿದ್ರು. ಜೊತೆಗೆ ಪೇಸಿಎಂ ಅಭಿಯಾನ ಮಾಡಿದ್ರು, ಪೋಸ್ಟರ್ಗಳನ್ನು ಜಾಹೀರಾತು ಇವೆಲ್ಲವೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮೊಕದ್ದಮೆ ದಾಖಲಾಗಿತ್ತು. ಕೇಶವ್ ಪ್ರಸಾದ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದೂರು ದಾಖಲು ಮಾಡಿದ್ರು. ಆ ಒಂದು ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಬೆಂಗಳೂರು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ವಿರುದ್ಧ ದೂರು ದಾಖಲಾಗಿತ್ತು. 1ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಸಿಎಂ ಡಿಸಿಎಂ. ಅವತ್ತು ಅವರಿಗೆ ಜಾಮೀನು ಕೂಡ ಮಂಜೂರಾಯಿತು. ಜೂನ್ 1ಕ್ಕೆ ಹಾಜರಾಗಿದ್ರು, ಆದರೆ ರಾಹುಲ್ ಗಾಂಧಿ ಬಂದಿರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ನೆರೆದಿದ್ದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಗಾಂಧಿ ಅವರು ಹಾಜರಾಗಲಿದ್ದಾರೆ. Yes, they have filed a false case against the CM Rahul Gandhi. This BJP have filed a false, bogus case. So a private complaint. So summons was being issued in order to respect the court. Rahul ji is attending the court today. Nagendra have resigned, sir. BJP is saying it was our fight that he resigned. Let them be in their dreams. Yes, they have filed a... ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಬೊಮ್ಮಾಯಿ ಸಿಎಂ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಆಗ ಗಂಭೀರ ಆರೋಪಗಳನ್ನು ಮಾಡಿದರು. 40% ಕಮಿಷನ್ ಆರೋಪ. ಕಾಂಗ್ರೆಸ್ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿಕೊಂಡಿತ್ತು. 1.5 ಲಕ್ಷ ಕೋಟಿ ರೂಪಾಯಿ ಲೂಟಿ ಹೊಡೆದಿದೆ ಭ್ರಷ್ಟ ಸರ್ಕಾರ ಅಂಥೇಳಿ ಬಿಜೆಪಿ ವಿರುದ್ಧ ಅವರು ಆರೋಪವನ್ನು ಮಾಡಿದರು. ಮತ್ತು ವರ್ಗಾವಣೆಗೆ ನಿಗದಿಪಡಿಸಿದ ದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಗಂಭೀರ ಆರೋಪ ಮಾಡಿತ್ತು ಮತ್ತು ಜಾಹೀರಾತುಗಳನ್ನು ಕೂಡ ಪ್ರಕಟ ಮಾಡಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದರು. ಹಾಗಾಗಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅನ್ನೋರು ದೂರನ್ನು ಕೊಟ್ಟಿದ್ದರು. ಅಂದರೆ ಅದು ಪ್ರೈವೇಟ್ ಆದಂಥ ಒಂದು ಕಂಪ್ಲೇಂಟ್ ಆಗಿತ್ತು. ದೂರನ್ನು ಕೊಟ್ಟಿದ್ದರು. A1 ಆಗಿ ಸಿದ್ದರಾಮಯ್ಯ, A2 ಆಗಿ ಡಿ ಕೆ ಶಿವಕುಮಾರ್ ಮತ್ತು A4 ಆಗಿ ರಾಹುಲ್ ಗಾಂಧಿ ಅವರ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಇನ್ನು 1ನೇ ತಾರೀಕು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾದರು. ಆ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಮಂಜೂರಾಯಿತು. ಶ್ಯೂರಿಟಿ ಕೂಡ ತೆಗೆದುಕೊಳ್ಳಲಾಯಿತು, 50,000 ರೂಪಾಯಿ. ಬಟ್ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನು ಕೇಳಿದರು. 7ನೇ ತಾರೀಕು ನಾನು ಹಾಜರಾಗ್ತೀನಿ, ಲೋಕಸಭೆ ಚುನಾವಣೆಯಲ್ಲಿ ಇರೋದ್ರಿಂದಾಗಿ ಕೋರ್ಟ್ ಕೂಡ ಅವಕಾಶವನ್ನು ಕೊಡ್ತು. ಈಗ ಬೆಂಗಳೂರಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ ರಾಹುಲ್ ಗಾಂಧಿ ಅವರು. ನೋಡಿ, ಕಾನೂನಿಗೆ ತಲೆಬಾಗಿ ನ್ಯಾಯಕ್ಕೆ, ಅದರಲ್ಲೂ ಕೂಡ ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದಕ್ಕೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಾಗಿತ್ತು ಇದು. ಯಾಕೆಂದರೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ BJP ವಿರುದ್ಧ ಕಾಂಗ್ರೆಸ್ ನಾಯಕರು ಇದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದ್ದರು. 40% ಕಮಿಷನ್ ಆರೋಪ, ಅದರ ಜೊತೆಗೆ 1.5 ಲಕ್ಷ ಕೋಟಿ ಹಗರಣ ನಡೆದಿದೆ ಅಂಥೇಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ದೂರು ದಾಖಲಾಗಿತ್ತು. ಈಗ ಒಂದು ಎರಡು ವರ್ಷ ಆಯಿತು, ಈಗ ಹತ್ತತ್ರ. ಅದಾದ ಮೇಲೆ ವಿಚಾರಣೆಗೆ ಕೋರ್ಟ್ ಅವರನ್ನು ಖುದ್ದು ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು.